ನಮಸ್ಕಾರ. ನಮ್ಮ ಸುತ್ತಮುತ್ತ ಎಷ್ಟೊಂದು ಸಲ ನೋಡಿರ್ತೀವಿ, ಎಷ್ಟೋ ಜನ ಪಾಪ ನಮ್ಮ ಮಾತೃಭಾಷೆ ಬಿಟ್ಟು ಬೇರೆ ಭಾಷೆ ಬರೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ತುಂಬ ಸಂಕುಚಿತವಾಗಿ ಪಾಪ ಎಲ್ಲ ಕಡೆ ನಾಚಿಕೆ ಪಟ್ಕೋತಾ ಇರ್ತಾರೆ, ಸಂಕೋಚ ಪಟ್ಕೋತಾ ಇರ್ತಾರೆ, ಒದ್ದಾಡ್ತಾ ಇರ್ತಾರೆ. ಇದು ಜಾಸ್ತಿ ಕಂಡು ಬರೋದೆಲ್ಲಿ ಅಂದರೆ, ಎಲ್ಲಿ ಸ್ವಲ್ಪ ಜನ ಜಾಸ್ತಿ ಇಂಗ್ಲೀಷ್ ಮಾತಾಡ್ತಿರ್ತಾರೆ ಅಥವಾ ಬೇರೆ ಭಾಷೆಗಳನ್ನ ಮಾತಾಡ್ತಿರ್ತಾರೆ, ಅಲ್ಲಿ ಸ್ವಲ್ಪ ಮಾತೃಭಾಷೆ ಮಾತಾಡೋದಾ ಬೇಡವಾ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾರೆ. ನಾನು ಎಸ್ಪೆಷಲಿ ನಮ್ಮ ಈ ಬಿಸ್ನೆಸ್ ಫೋರಮ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದಾಗ ಪಾಪ ಅವರ ಒಂದು ಕಾನ್ಫಿಡೆನ್ಸ್ ಎಷ್ಟು ಕಮ್ಮಿ ಇರುತ್ತೆ ಅಂತ ಅಯ್ಯೋ ಪಾಪ ಅನಿಸುತ್ತೆ. ನಾನು ಒಂದು ಕಾಲದಲ್ಲಿ ಹಳ್ಳಿಯಿಂದ ಬೆಳೆದು ಸಣ್ಣ ಟೌನಿಂದ ಬೆಳೆದು ಆಮೇಲೆ ಬೆಂಗಳೂರಿಗೆ ಬಂದಂಥವನು. ಇಂಗ್ಲೀಷ್ ನಾಲೆಡ್ಜ್ ಚೆನ್ನಾಗಿತ್ತು ನಮ್ಮ ಸ್ಕೂಲಲ್ಲಿ, ಆದರೆ ನಾವು ಇಲ್ಲಿಗೆ ಬಂದಾಗ ಸ್ಪೋಕನ್ ಇಂಗ್ಲೀಷ್ ಅಂತೇನು ಕರಿತೀವಿ, ಝೀರೋ, ಟಸ ಪುಸ ದದ್ದ ಬದ್ದ ಅಂತಲೇ ನಾವು ಶುರು ಮಾಡಿದ್ದು. ಸೊ ಅದನ್ನೆಲ್ಲ ನೆನೆಸ್ಕೊಂಡಾಗ ನನಗೆ ಆ ದಿನ ಈ ಮಾತನ್ನು ಯಾರಾದರೂ ಹೇಳಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ಹಂಚ್ಕೊಳ್ಳೋಣ ಅಂತ ಬಂದೆ. ಒಂದು ಮಾತು ಹೇಳಬಲ್ಲೆ, ಒಂದು ಭಾಷೆ ಅನ್ನೋದು ಬರೀ ಒಂದು ವ್ಯವಹಾರಕ್ಕೆ ಬೇಕಾದಂಥ ಒಂದು ವಿಧಾನನೇ ಅಥವಾ ಒಂದು ಟೂಲ್ ಅನ್ನೋದು ಬಿಟ್ಟರೆ, ನಮಗೆ ಇನ್ನೊಂದು ಭಾಷೆ ಗೊತ್ತಿಲ್ಲ ಅಂದರೆ ಅದೊಂದು ಅಪರಾಧ ಅಲ್ಲ, ಅಥವಾ ನನಗೆ ಬೇರೆ ಭಾಷೆ ಗೊತ್ತಿಲ್ಲ ಅಂದರೆ ಅದು ನಾನು ಅನಕ್ಷರಸ್ಥ ಅಂತಲ್ಲ. ನಮ್ಮ ನೆಲದಲ್ಲಿ ನಮ್ಮ ನಾಡಿನ ಭಾಷೆಯನ್ನು ಯಾವುದೇ ಸಂಕೋಚ ಇಲ್ಲದಲೇ ಧಾರಾಳವಾಗಿ ಎಲ್ಲಿ ಬೇಕಾದ್ರೂ ಧೈರ್ಯವಾಗಿ ಮಾತಾಡಬೇಕು. ಯಾಕೆ ಅಂತಂದರೆ, ಈಗ ನಾವೆಲ್ಲೋ ಒಂದು ಮಾಲ್ಗೆ ಹೋಗ್ತೀವಿ, ಎಲ್ಲೋ ಒಂದು ಹತ್ರ ಹೋಗ್ತೀವಿ, ಅಲ್ಲಿ ಹೋಗ್ತಿದ್ದಂಗೆ ಮೊದಲನಿಗೆ ನಮ್ಮ ಎಷ್ಟೋ ಜನ ಅನ್ಕೋತಾರೆ, ಅಯ್ಯೋ ನಾನು ಕನ್ನಡ ಹೆಂಗೆ ಮಾತಾಡೋದು. ನಮ್ಮ ಕನ್ನಡಿಗರೇ ಸುಮಾರು ಸಲ ಅದನ್ನು ಯೋಚನೆ ಮಾಡ್ತಾರೆ, ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಈಗ ಬೇರೆ ಯಾರೋ ಭಾಷೆಯವ್ರು ಬಂದ್ಬಿಟ್ಟು ಈಗ ಬಹುಶಃ ಹಿಂದಿನಲ್ಲಿ ಮಾತಾಡಿದರೆ ಅವ್ರಿಗೆ ಹಿಂದಿನಲ್ಲೇ ಆನ್ಸರ್ ಕೊಡ್ತಾರೆ. ತಪ್ಪು ಅಂತ ನಾನು ಹೇಳ್ತಿಲ್ಲ, ಎಲ್ಲ ಭಾಷೆಗಳನ್ನು ಕಲಿಯೋಣ, ಎಲ್ಲ ಭಾಷೆನೂ ಮಾತಾಡೋಣ. ಆದರೆ ನಮ್ಮ ಭಾಷೆ ಬಿಟ್ಟು ಬೇರೆ ಗೊತ್ತಿಲ್ಲ ಅನ್ನೋರು ಖಂಡಿತ ಸಂಕೋಚ ಪಟ್ಕೋಬೇಡಿ, ಧೈರ್ಯವಾಗಿ ಹೋಗಿ ಎಲ್ಲಿ ಬೇಕಾದರೂ ಕನ್ನಡದಲ್ಲಿ ಮಾತಾಡಿ. ಅದನ್ನು ಅವ್ರು ಏನು ಅರ್ಥ ಮಾಡ್ಕೋತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಯಾವಾಗಲೂ ಈ ಎಷ್ಟೋ ಸಲ ಇದನ್ನು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಈ ಹೊರಗಿನವ್ರು ಬಂದ್ಬಿಟ್ಟು ಕೇಳ್ತಾರೆ, ಅಥವಾ ಈಗ ಸ್ವಲ್ಪ ಸ್ಟೈಲಲ್ಲಿ ಮಾತಾಡೋರು ಅಥವಾ ಇಂಗ್ಲೀಷಲ್ಲಿ ಮಾತಾಡೋರು ಯಾರೊಬ್ರು, ವಾಟ್ಸ್ ದೇಸ್ ಅಂತ. ಈಗ ನಿಮಗೆ ಅದಕ್ಕೆ ಇಂಗ್ಲೀಷ್ ಪದ ಗೊತ್ತಿಲ್ಲ ಅಂದರೆ, ಅಥವಾ ಅದು ಏನು ಅಂತ ಹೇಳಲಿಕ್ಕೆ ಅದು ಇಂಗ್ಲೀಷಲ್ಲಿ ಗೊತ್ತಾಗಿಲ್ಲ ಅಂದರೆ, ಖಂಡಿತ ಕನ್ನಡದಲ್ಲೇ ಉತ್ತರ ಕೊಡ್ಬೋದು. ನಾನು ನನ್ನ ಮಕ್ಕಳಿಗೆ ಯಾವಾಗಲೂ ಹೇಳ್ಕೊಡ್ತಾ ಇರ್ತೀನಿ. ಈಗ ಅವ್ರು ಕೆಲವೊಂದು ಸಲ ಇದೇನು ಅಂತ ಹೇಳೋದಕ್ಕೆ ಕೆಲವೊಂದು ಸಲ ಒದ್ದಾಡ್ತಿರ್ತಾರೆ. ನಾನು ಅವರಿಗೆ ಒಂದು ಅಂಶ ಯಾವಾಗಲೂ ಹೇಳ್ತಾ ಇರ್ತೀನಿ, ಅದು ನುಗ್ಗೆಕಾಯೆ. ಅದನ್ನು ಬೇರೆಯವರು ಬೇರೆ ಭಾಷೆನಲ್ಲಿ ಏನೇನಂತ ಕರ್ಕೋತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅಂತ. ಹಾಗೆ ನಮ್ಮ ಬೆಳವಣಿಗೆಯಲ್ಲಿ, ನಮ್ಮ ಭಾಷೆಯಲ್ಲಿ, ನಮ್ಮ ಮನೆಗಳಲ್ಲಿ ನಮ್ಮ ತಂದೆ ತಾಯಿಯವರು ನಮಗೇನು ಹೇಳ್ಕೊಟ್ಟಿರ್ತಾರೋ, ನಾವೇನು ಕಲ್ತು ಬಂದಿದ್ದೀವೋ ಅದನ್ನು ಅದಾಗೇ ಬಳಸೋದ್ರಲ್ಲಿ ತಪ್ಪೇನಿಲ್ಲ, ಅದರಲ್ಲಿ ಯಾವುದೇ ನಾಚಿಕೆ ಇಲ್ಲ. ಅದನ್ನು ಯಾರಾದರೂ ಹಂಗಿಸಿದ್ರೆ ಅವರಂಥ ದೊಡ್ಡ ಮೂಢರು ಯಾರಿಲ್ಲ. ಹಾಗಾಗಿ ನಿಮ್ಮ ಭಾಷೆಯಲ್ಲಿ ಜೀವನ ಮಾಡ್ಬೋದು, ಏನು ಬೇರೆ ಭಾಷೆ ಕಲೀಲೇಬೇಕಂತಲ್ಲ. ಜೀವನಕ್ಕೆ ಕಲಿಬೇಕಾಗಿ ಬಂದಾಗ, ಈಗ ನಮ್ಮ ವೃತ್ತಿಗೆ ಎಷ್ಟೋ ಸಲ IT ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಅಥವಾ ಈಗಿನ ಕಾರ್ಪೊರೇಟ್ ವರ್ಲ್ಡಲ್ಲಿ ಕೆಲಸ ಮಾಡಬೇಕಾದ್ರೆ ಇಂಗ್ಲೀಷ್ ಕಲೀಲೇಬೇಕಾಗುತ್ತೆ, ಅಥವಾ ಬೇರೆ ಬೇರೆ ಭಾಷೆಗಳನ್ನು ಕೆಲವೊಂದು ಸಲ ಕಲಿಬೇಕಾಗತ್ತೆ. ಕಲಿಯೋದ್ರಲ್ಲಿ ತಪ್ಪಿಲ್ಲ, ಅದು ಅವರ ಹೊಟ್ಟೆಪಾಡಿಗೆ ಮಾಡಿದ್ದಂಥ ಹೊಟ್ಟೆಪಾಡಿನ ಅವಶ್ಯಕತೆಗಳು. ಹಾಗಂತ ಈಗ ನಾವಿರೋ ಕಾಲದಲ್ಲಿ ಒಬ್ಬ ಕನ್ನಡಿಗ ಕನ್ನಡ ಮಾತಾಡ್ಕೊಂಡು ಜೀವನ ಮಾಡೋಕ್ಕಾಗಲ್ವಾ ಅನ್ನೋಂಥ ಪರಿಸ್ಥಿತಿ ಏನಿಲ್ಲ. ಇದು ಎಲ್ಲ ಭಾಷೆಗಳಿಗೂ ಅಪ್ಲಿಕಬಲ್, ಬರೀ ಕನ್ನಡ ಅಂತಲ್ಲ. ಒಬ್ಬ ತಮಿಳು ಮಾತಾಡೋನು ಬರೀ ತಮಿಳು ಬಿಟ್ಟು ಬೇರೆ ಏನು ಮಾತಾಡೋಕ್ಕಾಗಲ್ವಾ ಅನ್ನೋದಕ್ಕೆ ಬೇಕಾದಷ್ಟು ನಿದರ್ಶನಗಳಿದೆ. ನೀವು ಒಂದು ಸಲ ತಮಿಳ್ನಾಡಿಗೆ ಹೋಗಿದ್ದರೆ ನಿಮಗೆ ಅದ್ರ ಪರಿಚಯ ಆಗಿರುತ್ತೆ. ತಮಿಳಲ್ಲೇ ಮಾತಾಡಿ ಸಂತೋಷವಾಗಿ ಜೀವನ ಮಾಡ್ತಾರೆ. ಹಾಗೆ ಕನ್ನಡ ಮಾತಾಡೋರು ಯಾವುದೇ ಸಂಕೋಚ ಇಲ್ಲದಲೇ ಕನ್ನಡನ ಎಲ್ಲ ಕಡೆ ದಯವಿಟ್ಟು ಯಾವುದೇ ನಾಚಿಕೆ ಇಲ್ಲದಲೇ ಅಥವಾ ಏನೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ಲದಲೇ ಧೈರ್ಯವಾಗಿ ಹೋಗಿ ಎಲ್ಲ ಕಡೆ ಕನ್ನಡ ಮಾತಾಡಿ, ಏನೂ ಆಗಲ್ಲ. ಎಲ್ಲ ಇಂಗ್ಲೀಷ್ ಮಾತಾಡ್ತಿದ್ದಾರಾ, ಅಲ್ಲೂ ನೀವು ನಾಚಿಕೆ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಂಗ್ಲೀಷ್ ಬರಲ್ಲಪ್ಪ ಅಷ್ಟೇ, ಧೈರ್ಯವಾಗಿ ಹೋಗಿ ಕನ್ನಡ ಮಾತಾಡಿ. ನಿಮ್ಮ ಸುತ್ತ ಇರೋ ಪ್ರಪಂಚ ಬದಲಾಗ್ತಾ ಹೋಗುತ್ತೆ. ಮಾತಾಡಿ ನೋಡಿ.